ಸಾಮಾನ್ಯವಾಗಿ ಇವಾಗಿನ ಜನ್ರೇಷನ್ ಒಳಗೆ ಈಗಿನ ಕಲಿಯುಗದೊಳಗೆ ಮಾನವೀಯತೆಗೆ ಮನುಷ್ಯತ್ವಕ್ಕೆ ಭಾವನೆಗಳಿಗೆ ಬೆಲೆನೇ ಇಲ್ಲ ಅನಿಸ್ತದೆ. ಯಾಕಂತಂದ್ರೆ ಇವತ್ತು ನಾನು ಒಂದು ವಿಡಿಯೋ ನೋಡಿದೆ. ಏನಪ್ಪ ಅಂತಂದ್ರೆ ದ ಗ್ರೇಟ್ ಫಿಲ್ಮ್ ಸ್ಟಾರ್ ದ ವಿಷ್ಣುವರ್ಧನ್ ಸರ್ ಅವ್ರದ್ದು ಸಮಾಧಿನ ರಾತ್ರೋರಾತ್ರಿ ನಿರ್ನಾಮ ಮಾಡಿದಾರೆ, ಸಮಾಧಿ ಮಾಡಿದಾರೆ. ಅವ್ರಿಗೇನಾದ್ರು ದಮ್ ಅನ್ನೋದಿದ್ರೆ ಬೆಳಕನಾಗ ಮಾಡಬೇಕಿತ್ತು. ಎಲ್ಲ ಜನ ಇದ್ರಲ್ಲಕ್ಕೆ ದಮ್ ಇಲ್ಲ ಅವರಿಗೆ. ಅದಕ್ಕೆ ಏನು ಮಾಡಿದ್ರು, ಕತ್ತಲ್ದಾಗ ಹೋಗಿ ಅವ್ರ ಸಮಾಧಿನ ನಾಶ ಮಾಡಿದ್ರು. ಅಂಥವ್ರಿಗೆ ಇಂಥ ಒಂದು ಕೃತ್ಯ ಮಾಡೋಕೆ ಎಷ್ಟಾರು ಕಠೋರ ಮನಸ್ಸಿರ್ತದೆ. ಆ್ಯಕ್ಚುಲಿ ಆ ವಿಷ್ಣುವರ್ಧನ್ ಸರ್ಗೋಸ್ಕರ ಇನ್ನೂ ತನಕ ಹೋರಾಡೋನ್ ಕನ್ನಡ ಇಂಡಸ್ಟ್ರಿ ಒಳಗೆ ಅಂದರೆ ಸುದೀಪ್ ಸರ್ ಒಬ್ಬರು. ಅವ್ರು ಹೇಳಿದ್ದಾರೆ ಎಷ್ಟೆಲ್ಲ ಹೋರಾಟ ಮಾಡಿದ್ರು ಗೊತ್ತಾ ಆ ಸಮಾಧಿ ಸಂಬಂಧ. ಅದು ಕೇಸ್ ನಡೆಯೋದೈತೆ. ಆ ಕೇಸ್ ಸಾಯ್ಲಿರಿ, ಹಾಳಾಗಿ ಹೋಗಲಿ. ಆ ಬಾಲಣ್ಣ ಸರ್ದು ಏನೋ ಒಂದು ಹೊಲದ ಕೇಸ್ ಸಂಬಂಧ ಅವ್ರದ್ದೊಂದು ಸಮಾಧಿ ಒಳಗೆ ಅವರೊಂದು ಜಾಗದೊಳಗೆ ಸಮಾಧಿನ ಮಾಡಿದ್ರು ಅವರು ವಿಷ್ಣುವರ್ಧನ್ ಸರ್ದು. ಸೊ ಈ ಒಂದು ಇನ್ಸಿಡೆಂಟಿಂದ ಏನಾಯಿತು, ಅವರು ಆ ಸಮಾಧಿನ ರಾತ್ರೋರಾತ್ರಿ ಏನು ಮಾಡಿದ್ದಾರೆ, ಪೂರ್ತಿ ನಾಶ ಮಾಡಿ ಬರಡು ಭೂಮಿ ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಈ ಥರ ಎಲ್ಲ ಅದು ಹೇಳ್ತಾರಲ್ಲ, ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡೋಕ್ಕಿಂತ ಮುಖಾಮುಖಿಯಾಗಿ ಫೇಸ್ ಮಾಡೋದು ದಮ್ಮಿಲ್ಲ. ಆ್ಯಕ್ಚುಲಿ ಈಗ ಅವ್ರ ಫ್ಯಾನ್ಸಿಗಾಗಿರ್ಬೋದು, ಕನ್ನಡ ಇಂಡಸ್ಟ್ರಿಗಾಗಿರ್ಬೋದು ಎಷ್ಟೆಲ್ಲ ನೋವು ಉಂಟಾಗದ ಅಂತಂದ್ರೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಒಬ್ಬ ವ್ಯಕ್ತಿನೂ ಬರಾಗತ್ತಿಲ್ಲ. ದ ಗ್ರೇಟ್ ಮ್ಯಾನ್ ಅಂದರೆ ಸುದೀಪ್ ಸರ್. ಅವ್ರು ಮಾತ್ರ ಈ ಒಂದು ವಿಷಯಕ್ಕೆ ಹೋರಾಡಕತ್ತಾರೆ. ಹಾಗಾದ್ರೆ ಈ ಒಂದು ನಾನು ಸಮಾಧಿನ ವಿಷ್ಣು ಸರ್ದ ಒಂದು ಸಮಾಧಿನ ನಾನು ನಿರ್ಮಾಣ ಮಾಡ್ತೀನಿ ಅಂಥೇಳಿ ಹೇಳಿದ್ರೆ, ಸೊ ಇಂಥ ಸುದೀಪ್ ಸರ್ ಅಂತ ವ್ಯಕ್ತಿ ಪ್ರತಿಯೊಂದು ಇಂಡಸ್ಟ್ರಿಯಲ್ಲೂ ಇರಬೇಕಂತೇಳಿ ಹೇಳ್ತೀನಿ. ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ಒಳಗೆ ಇಂಥ ವ್ಯಕ್ತಿನ ಪಡೆಯೋಕೆ ನಿಜಾಲು ನಾವು ಭಾಳ ಅಂದ್ರೆ ಭಾಳ ಪುಣ್ಯ ಮಾಡಿದ್ದೀವಿ. ಯಾಕಂದ್ರೆ ಇವಾಗಿನ ಒಂದು ಫಿಲ್ಮ್ ಸ್ಟಾರ್ಸ್ಗಳು ಜನರ ಮುಂದಷ್ಟೇ ಎಲ್ಲ ಚಲೋ ತಂಗಿದ್ದು ಆಮೇಲೆ ಹಿಂದೆ ಒಂಥರ ಕೇರ್ಲೆಸ್ ಮಾಡೋದು ಅಥವಾ ನಾಯಿ ಥರ ನೋಡೋದು ಅಭಿಮಾನಿಗಳನ್ನು ಮಾಡ್ತಾರೆ. ಬಟ್ ಸುದೀಪ್ ಸರ್ ಆ್ಯಕ್ಚುಲಿ ಇನ್ನೂ ತನಕ ಅವ್ರು ರಿಯಲ್ ಹೀರೋ. ಅವ್ರು ರಿಯಲ್ ಒಳಗೂ ಹೀರೋನೇ, ಫಿಲ್ಮ್ ಒಳಗೂ ಹೀರೋನೇ ಅವರು. ಅದಕ್ಕೆ ನನ್ನದು ವಾಲ್ಮೀಕಿ ಕುಲ ಅಂದರೆ ಸಾಮಾನ್ಯ ಕುಲನ, ಅದರಲ್ಲಿ ಜನಿಸ್ತವ್ರು ಯಾವಾಗಲೂ ನಾಯಕರು ಅಂತೇಳಿ. ಸೊ ನಾಯಕರು ಇದ್ದಾಗ ನಾಯಕರು ಅವರು ಮಾಡ್ತಿರೋ ಕೆಲಸನೂ ಕೂಡ ಅಂಥದ್ದೇ ಒಳ್ಳೇದು. ಇನ್ನೂ ಮಟ್ಟ ಯಾರಿಗೂ ಗೊತ್ತಿದ್ದಿಲ್ಲ ರೀ ವಿಷ್ಣುವರ್ಧನ್ ಸರ್ ಸಮಾಧಿನ ಉಳಿಸ್ಕೊಳ್ಳೋಕ್ಕೆ ಇಷ್ಟೊಂದು ಪ್ರಯತ್ನ ಪಡಾಕತ್ತಾರೆ ಸುದೀಪ್ ಸರ್ ಅಂತ ಹೇಳಿ. ಬಟ್ ಸುದೀಪ್ ಅವರು ಯಾರಿಗೂ ಗೊತ್ತಿಲ್ಲ ಎಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಕೊನೆಗೆ ಹೇಳಿದ್ರು ಆ ಸಮಾಧಿನ ಪೂರ್ತಿ ನಾಶ ಮಾಡಿದ ಮೇಲೆ ಏನು ಹೇಳ್ತಾರೆ ಅವರು, ನಾನು ನಿಂದಿರ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ, ನಾನು ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಮಾಡ್ತೀನಿ ಅಂತ ಹೇಳಿ ಅವ್ರು ಮಾತು ಕೊಟ್ಟರು. ಇನ್ನೂ ಒಂದು ಹೀರೋನು ಕೂಡ ಬಂದು ಇದ್ರ ಬಗ್ಗೆ ಮಾತಾಡಿಲ್ಲ. ಇಷ್ಟರೊಳಗೆ ತಿಳ್ಕೊಳ್ಳಿರಿ, ಎಲ್ಲರೂ ಜನರ ಪ್ರೀತಿನ ಗಳಿಸೋಕೆ ಆ ವಿಡಿಯೋ ಮಾಡಿ ಹಾಕ್ತು ಈ ವಿಡಿಯೋ ಮಾಡಿ ಹಾಕೋದು ಮಾಡ್ತಾರೆ ಹೊರತು ಮನಸ್ಸಿಂದ ಯಾವ ಅಭಿಮಾನನೂ ಇಟ್ಕೊಂಡಿಲ್ಲ. ಎಲ್ಲ ಹೆಸರಿಗಷ್ಟೇ ಇವರು ಹಂಗೆ ಬಂದ್ವಾ ನೋಡಿದ್ವಾ, ಇವರಿಗೇನು ಫಾಲೋವರ್ಸ್ ಜಾಸ್ತಿ ಆಗಬೇಕು ಅಥವಾ ಅವ್ರದ್ದು ಒಂದು TRP ಜಾಸ್ತಿ ಆಗಬೇಕು, ಅವ್ರಿಗೆ ಒಂದು ವ್ಯಾಲ್ಯೂ ಜಾಸ್ತಿ ಆಗಬೇಕು, ಆ ಬೆಲೆ ಕೊಡೋದು ಈ ಬೆಲೆ ಕೊಡೋದು ಅಂತೇಳಿ ಸಾಮಾನ್ಯ ರೀತಿ ಮಾಡ್ತಾರೆ. ಆದರೆ ನಮ್ಮ ಸುದೀಪ್ ಸರ್ ಇದ್ದಾರಲ್ಲ, ರಿಯಲ್ ಹೀರೋ ಆ್ಯಂಡ್ ಆಲ್ಸೋ ಫಿಲ್ಮ್ ಒಳಗೂ ಹೀರೋ. ಅದಕ್ಕೆ ಹೇಳ್ತಾರೆ ರೀ, ಸುದೀಪ್ ಸರ್ ಅಂದ್ರೆ ಸಾಮಾನ್ಯನ, ಅವ್ರ ಮಾತಂದ್ರೆ ನಮ್ಮ ಮಾತು. ಅವ್ರ ಮಾತು ಕೇಳಕ್ಕಂದ್ರೆ ಎಷ್ಟೋ ಜನ ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಇವಾಗ ಬಿಗ್ ಬಾಸಲ್ಲೂ ಕೂಡ ಅದೇ ಥರ ಆಯಿತು. ಆ್ಯಕ್ಚುಲಿ ನಾವು ಬಿಗ್ ಬಾಸಲ್ಲಿ ನೋಡುವಾಗೂ ಹೆಂಗಂತಂದ್ರೆ ಅವ್ರ ಮಾತು ಹೆಂಗಿರ್ತದೆ ಅಂದ್ರೆ ಅಷ್ಟು ತೂಕ ಇರ್ತದೆ. ಹಿಂದೆ ಕೆಲವೊಬ್ರು ಮಾತಾಡ್ತಾರೆ ಟಸಿ ಪುಸ್ಸಿ, ಆ ಮಾತೊಳಗೆ ಏನು ಇರೋಂಗೇ ಇಲ್ಲ. ಆದರೆ ನಮ್ಮ ಸುದೀಪ್ ಸೊ ನನಗೆ ನಿಜ ಭಾಳ ಅಂದ್ರೆ ಭಾಳ ಬೇಜಾರಾಯ್ತು ಈ ಒಂದು ವಿಷಯದೊಳಗೆ. ಇಷ್ಟು ಕೀಳು ಮಟ್ಟಕ್ಕೆ ಇಳಿತಾರೆ ಅಂಥೇಳಿ ನಿಜನ ಅಂದ್ಕೊಂಡಿರಲಿಲ್ಲ. ನಿಜ ಭಾಳ ಬೇಜಾರಾಯ್ತು. ಆ ಒಂದು ವಿಷಯ ಸಂಬಂಧ ನಾನು ಈ ಒಂದು ವಿಡಿಯೋ ಮಾಡಾಕತ್ತೀನಿ. ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ಸುದೀಪ್ ಸರ್. ಯಾಕಂತೇಳಿ ಅವರಿಂದನೇ ಒಂದು ಕನ್ನಡ ಇಂಡಸ್ಟ್ರಿ ಇನ್ನೂ ಬೆಳಕತ್ತೈತೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡದಿಂದ ಮೇಲೆ ಬಂದವರೆಲ್ಲ ತೆಲುಗು ತಮಿಳೊಳಗೆ ಹೋಗಿ ಮಾಡ್ತಾರೆ. ಬಟ್ ನಮ್ಮ ಒಂದು ವಿಷ್ಣುವರ್ಧನ್ ಸರ್ ಆಯಿತು, ನಮ್ಮ ಒಂದು ರಾಜ್ಕುಮಾರ್ ಸರ್ ಆಯಿತು, ಆಮೇಲೆ ಸುದೀಪ್ ಸರ್ ಆಯಿತು, ಇನ್ನೂ ತನಕ ಕನ್ನಡದ ಮೇಲೆ ಒಂದು ಅಭಿಮಾನನ ಇಟ್ಕೊಂಡಿದ್ದಾರೆ. ಸೊ ಸುದೀಪ್ ಸರ್ಗೆ ಎಷ್ಟು ಒಂದು ನಮಸ್ಕಾರ, ಅವ್ರಿಗೊಂದು ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕೂಡ ಆ ಒಂದು ಮಾತು ಬರೋಂಗಿಲ್ಲ. ಅಷ್ಟು ಅದು ಎಕ್ಸ್ಪ್ರೆಷನ್ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಗೊತ್ತಿಲ್ಲ. ನಿಜವಾಗ್ಲೂ ಇಂಥ ಒಬ್ಬ ವ್ಯಕ್ತಿ ಇರಬೇಕು. ಸೊ ಥ್ಯಾಂಕ್ಫುಲ್ ಇನ್ ಮೈ ಹಾರ್ಟ್, ಬಾಟಮ್ ಆಫ್ ಮೈ ಹಾರ್ಟ್, ಐ ಲವ್ ಯು ಸುದೀಪ್ ಸರ್ ಅಂತ ಹೇಳ್ತೀನಿ. ಆ್ಯಂಡ್ ಈ ಒಂದು ವಿಡಿಯೋ ಮೂಲಕ ಹೇಳೋದಿಷ್ಟೇ, ಅಭಿಮಾನ ಅನ್ನೋದು ಕೇವಲ ಇದ್ದಾಗಷ್ಟೇ ಅಲ್ಲ, ಪ್ರೀತಿ ಅನ್ನೋದು ಕೇವಲ ಇದ್ದಾಗಷ್ಟೇ ಅಲ್ಲ, ಅವ್ರು ಹೋದ್ಮೇಲೂ ಕೂಡ ಅದೇ ರೀತಿ ಇರಬೇಕಂತ ಹೇಳಿ ಸುದೀಪ್ ಸರ್ ಒಂದು ಉದಾಹರಣೆ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.